ಕೂಡ ಗೊತ್ತಿರ್ತಕ್ಕಂಥದ್ದು. ಕಳೆದ 3 ದಿನದಿಂದ ನಡೆದಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮ್ಮ ಅಭಿಮಾನಿಗಳು ಸುಮಾರು 25-30 ವರ್ಷಗಳಿಂದ ನಮ್ಮ ತಂದೆಯವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಮಸ್ತ ಅಥಣಿ ಕ್ಷೇತ್ರದ ಮಹಾಜನತೆ ಈ ನಡೆದಿರ್ತಕ್ಕಂಥ ಒಂದು ಷಡ್ಯಂತ್ರದ ವಿರುದ್ಧ, ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ಆರೋಪದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ, ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ಇವತ್ತು ಅವರೆಲ್ಲರಿಗೂ ಕೂಡ ತಮ್ಮ ವಾಹಿನಿ ಮುಖಾಂತರ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ಈ ಪ್ರತಿಭಟನೆ ಯಶಸ್ವಿ ಮಾಡಿರ್ತಕ್ಕಂಥ 10-15 ಸಾವಿರ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ತಮ್ಮ ವಾಹಿನಿ ಮುಖಾಂತರ ಅವರೆಲ್ಲರ ಪಾದಗಳಿಗೆ ಹಣೆ ಹಚ್ಚಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸರ್, ಮಾನ್ಯ ಒಂದು ಘಟನೆ ಏನಾಯಿತು ಅಂತ ಶನಿವಾರ ಬೆಳಗ್ಗೆ ಸುಮಾರು 10:30-11 ಗಂಟೆ ಸುಮಾರು ಅಥಣಿ DCC ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 4-5 ಜನ ಸಿಬ್ಬಂದಿ ಅವ್ರದ್ದೊಂದು ಸಮಸ್ಯೆಯನ್ನು ಹಿಡ್ಕೊಂಡು ಮನೆ ಬಾಗಿಲಿಗೆ ಬಂದಿರ್ತಕ್ಕಂಥದ್ದು. ಸಮಸ್ಯೆ ಏನಪ್ಪ ಅಂತಂದ್ರೆ, ಆ ಸಿಬ್ಬಂದಿಗಳಿಗೆ ಈ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಕರೇಣವರವರು ನಾನೊಂದು 80 ಲಕ್ಷ ರೂಪಾಯಿದು ಒಂದು BMW ಕಾರ್ ತೊಗೋಬೇಕಾಗಿದೆ, ಯೂನಿಯನ್ದವ್ರು ಎಲ್ಲರೂ ಸೇರಿ ನನಗೆ ಹಣ ಸಂಗ್ರಹ ಮಾಡಿಕೊಡ್ಬೇಕು, ಅದಕ್ಕೆ ಅಥಣಿ ಸಿಬ್ಬಂದಿ ವತಿಯಿಂದ ಪ್ರತಿಯೊಬ್ಬರು 10-15 ಸಾವಿರ ರೂಪಾಯಿ ನನಗೆ ನೀವು ಕೊಡಬೇಕು ಅಂಥೇಳಿ ದುಡ್ಡು ಕೇಳ್ತಾ ಇದ್ದಾನೆ ಅಂಥೇಳಿ ಆ ಸಮಸ್ಯೆಯನ್ನು ತೊಗೊಂಡು ಮನೆ ಬಾಗಿಲಿಗೆ ಬಂದಿದ್ದರು. ಆವಾಗ ನಮ್ಮ ತಂದೆಯವರು ಏನು ಹೇಳಿದ್ರು ಅಂದರೆ, ಆ ಸಿಬ್ಬಂದಿಯವರಿಗೆ, ಅಥಣಿಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ, ನಿಮ್ಮ ಬ್ಯಾಂಕಿನ ಅಧ್ಯಕ್ಷದ, ನಿಮ್ಮ ಬ್ಯಾಂಕಿನ ಉಪಾಧ್ಯಕ್ಷದ, ನಿಮ್ಮ ಯೂನಿಯನ್ ಇದೆಯಪ್ಪ, ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸಿ ನಮ್ಮ ಕಡೆಯಿಂದ ಸಮಸ್ಯೆ ತರಬೇಡಿ ಅಂತ ಹೇಳ್ಕೊಂಡಾಗ ಸಡನ್ ಆಗಿ ಇವನು ನಿಂಗಪ್ಪ ಕರೇಣವ್ರು ನಮ್ಮ ಮನೆ ಒಳಗಡೆ ಬಂದ. ಅವತ್ತು ಬಂದಂಥ ಸಂದರ್ಭ ನಮ್ಮ ತಂದೆಯವ್ರು ಹೇಳಿದ್ರು, ನೋಡಪ್ಪ ನೀನು ಯೂನಿಯನ್ ಅಧ್ಯಕ್ಷ ಇದೆ, ನಿಮ್ಮ ಸಮಸ್ಯೆ ಇದೆ, ನೀವು ಹೋಗಿ ಅದೇನು ಸಮಸ್ಯೆ ಐತೆ ನಿಮ್ಮ ಬ್ಯಾಂಕಿನ ಬಗ್ಗೆ ಬಗೆಹರಿಸ್ಕೊಂಡು ನೀವು ನಮ್ಮ ಮನೆಗೆ ಬರೋಕ್ಕೆ ಹೋಗ್ರಿ ಅಂತ ಹೇಳಿದಾಗ ನಮ್ಮ ತಂದೆಯವರು ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು. ಆಮೇಲೆ ಈ ಬ್ಯಾಂಕಿನ ಸಿಬ್ಬಂದಿಯವರಿಗೆ, ಅಥಣಿ ಸಿಬ್ಬಂದಿಯವರು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಅವರು ದುಡ್ಡು ಕೇಳ್ತಾ ಇದ್ದಾರೆ, ನಮ್ಗೆ ಹ್ಯಾರಾಸ್ಮೆಂಟ್ ಆಗ್ತಾಯಿದೆ, ನಮ್ಗೆ ಕೊಡೋಕ್ಕಾಗೋದನ್ನು ಕೇಳ್ಕೊಂಡಾಗ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ, ಸೌದಿಯವರು ಹಳೆಯ ಶಂಕರ್ ನಂದೀಶ್ ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿ, ಈ ಥರ ನಮ್ಗೆ ಬೆದರಿಕೆ ಬರ್ತಾರೆ, ನಮ್ಮ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ಅವ್ರು ಬಂದ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆನ ಬ್ಯಾಂಕ್ನ ಇಟ್ಟುಕೋರಿ ಅಂತ ಹೇಳ್ಕೊಂಡಾಗ ಅಲ್ಲಿ ನಮ್ಮ ಕೋಹಳಿ ಗ್ರಾಮದ ನಮ್ಮ ಮೊದಲಿಂದ ಒಬ್ಬ ಕಟ್ಟ ಕಾರ್ಯಕರ್ತರು ಶ್ರೀಕಾಂತ್ ಅಲ್ಗೂರನವರೊಬ್ಬರು ಅವರ ಓಣಿಯಲ್ಲಿರ್ತಕ್ಕಂಥ ಸುಮಾರು 25-30 ಜನ ಕಾರ್ಯಕರ್ತನ ಕರ್ಕೊಂಡ್ಬಂದಿದ್ರು. ಅವ್ರು ಕರ್ಕೊಂಡ್ಬಂದ ಸಮಸ್ಯೆ ಏನಪ್ಪ ಅಂತಂದ್ರೆ, ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ, ನಮ್ಮೊಂದು ಬೋರ್ವೆಲ್ ಹಾಕ್ಸ್ಕೊಟ್ರಿ ಅಂತ ಹೇಳ್ತಾರೆ. ಆ ಸಂದರ್ಭದಾಗ ಅವ್ರು ಏನಂದ್ರು, ಕೋಹಳಿ ಅವರು, ನಮ್ಮ ಸಮಸ್ಯೆ ಕೇಳೋಕೆ ಟೈಮ್ ಎಲ್ಲಾಗೈತಿ ನಿಮಗೆ ಅಂತಂದ್ರೆ ನಿಮ್ಮದೊಂದು ಏನ, ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ನ ಸಮಸ್ಯೆನ ಬ್ಯಾಂಕ್ನ ಇಟ್ಟೋಗ್ರಿ, ಇಲ್ಲಿ ಯಾಕೆ ತಂದ್ರಿ ಅಂತಂದಾಗ ಅವ್ರಿಗೂ ಸ್ವಲ್ಪ ಮಾತು ವಾಗ್ವಾದ ಆಯಿತು. ಅವರೊಂದು ಏಟು ಹೊಡೆದ್ರು, ಇವರೊಂದು ಏಟು ಹೊಡೆದ್ರು, ಸಮಸ್ಯೆ ಆಗಿ ಅವರು ಕೆಳಗಡೆ ಬಂದಾಗ ಕಾಲು ಜೇರಿ ಬಿದ್ದು ಅಲ್ಲಿ ಟೇಬಲ್ ಕನ್ನೋ ತಲೆ ಹತ್ತಿ ಅವರು ರಕ್ತ ಬಂತು ಅಂಥೇಳಿ ಅವ್ರು ಕೇಳಕ್ಕೆ ಸಿಕ್ಕೈತಿ. ಆದರೆ ಇವತ್ತು ನಿಂಗಪ್ಪ ಕರೇಣವರು ಮಾಡ್ತಕ್ಕಂಥ ಆರೋಪ ಏನಪ್ಪ ಅಂತಂದರೆ, ಲಕ್ಷ್ಮಣ ಸವದಿಯವರು ಹೊಡೆದ್ರು, ಚಿದಾನಂದ ಸವದಿಯವರು ಹೋದ್ರು, ಈ ಥರ ಆರೋಪನ ಮಾಡ್ತಾರೆ. ಬಹುಶಃ ನಿಂಗಪ್ಪ ಕರೇಣವರು ಇವರಿಗೆ ಕೇಳಿಕ್ಕೆ ಬಯಸ್ತೀನಿ, ಶನಿವಾರ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕುರ್ಚಿ ಡಿವಿಷನ್ ರಾಯಬಾಗ್ ತಾಲೂಕಿನಲ್ಲಿ. ಅವತ್ತಿನವರು ರಜೆನೂ ಹಾಕಿರಲಿಲ್ಲ. ಶನಿವಾರ ವರ್ಕಿಂಗ್ ಡೇ. 11-11:30 ಸುಮಾರು ಇವರು ಕೆಲಸಕ್ಕೆ ಹೋಗೋದು ಬಿಟ್ಟು ಅಥಣಿಯಲ್ಲಿ ಏನು ಮಾಡ್ತಾಯಿದ್ರು, ಶನಿವಾರ ಕೆಲಸಕ್ಕೆ ಹೋಗೋದು ಬಿಟ್ಟು ಅಥಣಿಯಲ್ಲಿ 11:30 ಸುಮಾರು ಅಥಣಿಯಲ್ಲಿ ಏನು ಮಾಡ್ತಾಯಿದ್ರು, ನಮ್ಮ ಮನೆಗೆ ಬರೋ ಕಾರಣ ಏನಿತ್ತು, ನಾವೇನು ಇವ್ರನ್ನ ಕರೆಸಿರ್ಲಿಲ್ಲ, ನಮ್ಮ ಮನೆಯನ್ನು ಬಾ ಅಂತ ಹೇಳಿರಲಿಲ್ಲ. ಬೇಕಂದ್ರೆ ಅವ್ರು ನಾವು ನಮ್ಮ ಮನೆಗೆ ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಸಾಕ್ಷಾತ್ರೆ ಏನಾದರೂ ಕೊಡಬೇಕು ಅವರು. ನಾನು ಬೇಕಾದ್ರೆ ಸಾಕ್ಷಾತ್ರೆ ಕೊಡ್ತೀನಿ. ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರು ಕೂಡ ಅವರಿಗೆ ಫೋನ್ ಕರೆ ಅಥವಾ ಏನೋ ಪತ್ರನೂ ಹಾಕಿಲ್ಲ, ಯಾರನ್ನೂ ಹೇಳಿ ಕಳಿಸಿಲ್ಲ. ಮನೆ ಬರೋ ಅವಶ್ಯಕತೆಯೂ ಇಲ್ಲ. ಅನಾವಶ್ಯಕವಾಗಿ ಬಂದು ಅದೊಂದು ಷಡ್ಯಂತ್ರ, ಬಹುಶಃ ಇದು ಪ್ರೀಪ್ಲ್ಯಾನ್ ಮಾಡ್ಕೊಂಡೇ ಈ ಥರ ಒಂದು ಇಶ್ಯೂ ಮಾಡಬೇಕು, ಅವ್ರ ಮೇಲೆ ಒಂದು ಆರೋಪ ತರಬೇಕು, ಸಿಬ್ಬಂದಿನ ಎಲ್ಲರನ್ನೂ ಹೆದರಿಸುವಂಥ ಕಾರ್ಯಕ್ರಮ ಅವರೇನೋ ಮಾಡಬೇಕಂತೇಳಿ ಹಾಕೊಂಡು ಬಂದಿದ್ರು. ಉದ್ದೇಶ ಇದ್ರ ಹಿಂದೆ ಐತೆ ನಮಗೆ ಬಹುಶಃ ನಮ್ಗೆ ಸಂಶಯ ಬರ್ತಾಯಿದ್ರೆ, ಬರುವಂಥ ದಿನಮಾನ ಒಳಗೆ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು, ಇದ್ರ ಹಿಂದೆ ಯಾರಿದ್ದಾರೆ ಅವ್ರ ಹೆಸರು ಬಯಲಿಗೆ ಅಂತ ಕೆಲಸ ನಾವು ಮಾಡ್ತೀವಿ.
ನಿನ್ನೆ ಸಾಯಂಕಾಲ ನನಗೂ ಕೂಡ ಸುದ್ದಿ ಬಂತು, ತಂದೆಯವ್ರ ಮೇಲೆ ನನ್ನ ಮೇಲೆ FIR ಆಗಿರ್ತಕ್ಕಂಥದ್ದು. ಬಹುಶಃ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರೇ ಆದರೆ ಇದು ಕೂಡ ಅವ್ರು ಶಿಕ್ಷೆ ಆಗ್ತಕ್ಕಂಥ. ಯಾಕಂದರೆ ಕಾನೂನಿಗೆ ಎಲ್ಲರೂ ಕೂಡ, ಕಾನೂನಿಗೆ ದೊಡ್ಡವರು ಯಾರು ಇಲ್ಲ, ಕಾನೂನಿಗೆ ಎಲ್ಲರೂ ತಲೆ ಹಾಕಬೇಕಾಗ್ತದೆ, ಕಾನೂನಿಗೆ ಗೌರವ ಕೊಡಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಯಾರೇ ಇದ್ದರೂ ಕೂಡ ಅವರಿಗೆ ಕಾನೂನಿನ ಚೌಕಟ್ಟಿನೊಳಗೆ ಏನಾಗಬೇಕು ಅದು ಹಾಗೆ ಆಗ್ತದೆ. ಸರ್, ತಾವು ಹಲ್ಲೆ ಮಾಡಿಲ್ಲ ಯಾಕಂದ್ರೆ ಮೊನ್ನೆ ಪ್ರತಿಭಟನೆ ಮಾಡಿದೆ ಸರ್, ಅವರು ಡಿಸಿಷನ್ ಪ್ರತಿನಿಧಿಯಲ್ಲಿ ತಾವು ಹಲ್ಲೆ ಮಾಡದೇ ಇದ್ದಾರೆ, ತಮ್ಮ ಮನೆಯಲ್ಲಿರುವಂಥ ಶಶಿ ಕಾಲೇಜುಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡಿ ಸರ್, ಅದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಮನೆಯಲ್ಲಿ CC ಕ್ಯಾಮ್ರಾಗಳಿಲ್ಲ. ಒಂದು ಬೇಕಾದ್ರೆ ಇದ್ದಿದ್ರು ಅವತ್ತು ನಿಂಗಪ್ಪ ಕರೇನವ್ರ ಜೊತೆ ಯಾರ್ಯಾರು ಬಂದಿದ್ರಲ್ಲ ಅವರನ್ನು ಕೂಡ ತಾವು ಪ್ರತ್ಯಕ್ಷವಾಗಿ ಕೇಳ್ಬೋದು. ಸಿಬ್ಬಂದಿಯವರಿಗೆ ಪಾಪ ಫೀಡಿಂಗ್ ಮಾಡಿ ಕಳಿಸಿದ್ರು. ಯಾಕಂದರೆ ಇಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿಯವರು ಯಾರೂ ನಮ್ಮ ತಾಲೂಕಿನವರಲ್ಲ, ಅವ್ರಿಗೇನು ತಾಲೂಕಿನಲ್ಲಿ ಬಂದಿರತಕ್ಕಂಥ ಪಾಪ ಅವ್ರು ಏನು ಫೀಡಿಂಗ್ ಮಾಡಿ ಕಳಿಸಿರ್ತಾರಲ್ಲ. ಯಾಕಂದರೆ ಅವತ್ತು ಶನಿವಾರ ವರ್ಕಿಂಗ್ ಡೇ ಇತ್ತು, ಅವ್ರಿಗೂ ಫೀಡಿಂಗ್ ಮಾಡಿ ಅತನಿಗೆ ಹೋಗಿ ಲಕ್ಷ್ಮಣ ಸವದಿ ಅವ್ರ ವಿರುದ್ಧ, ಅವ್ರ ಮಗನ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಬರೀ ಅಂತ ಫೀಡಿಂಗ್ ಮಾಡಿ ಕಳಿಸಿರ್ತಾರೆ. ಪಾಪ ಅವ್ರೇನು ಅವ್ರು ಹೇಳಿದ ಅವ್ರ ನಾಯಕರು ಯಾರು ಹೇಳಿದ್ರೆ ಅವ್ರು ಆ ಪ್ರಕಾರ ಮಾತಾಡಿರ್ತಕ್ಕಂಥ. ಸಿಬ್ಬಂದಿಗಳಿಗೆ ಪ್ರಚೋದನೆ ಯಾರು ಕೊಟ್ಟ? ಅದು ತನಿಖೆ ಆಗಲಿ, ತನಿಖೆಯಲ್ಲಿ ಯಾರ ಹೆಸರು ಬರುತ್ತೆ ಬಯಲಿಗೆ ಹೇಳ್ತೀವಿ. ಸರ್, ರಮೇಶ್ ಜಾರಕಿಹೊಳಿ ಒಂದು ಸಭೆದಾಗ ಹೇಳಿದ್ರೆ ಈಗ ನೆಕ್ಸ್ಟ್ ಇದಾದ ನಂತರ ಅವ್ರು ಆ ಜಾಗದಿಂದ ಈ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ. ಅಂದರೆ ಇದು ಎಲ್ಲೋ ಒಂದು ಕಡೆ ಇವರು ಬರೀ ದಾಳವಾಗಿ ಅಷ್ಟೇ ಆದ್ರೆ ಬಹುಶಃ ತಾವು ಏನು ಹೆಸರು ಹೇಳಿದ್ರ ನಾಯಕರು ಹೇಳಿರ್ತಕ್ಕ ಇಲ್ಲಿ ಅತನಿಯಲ್ಲಿ ಒಂದು ಸಭೆಯೊಳಗೆ ಹೇಳಿದರು. ಶಂಕರ್ ನಂದೇಶ್ವರ್ ಅಂತೇಳಿ ನಮ್ಮ ಸಂಬಂಧಿಕರೊಬ್ಬರು ಕೆಲಸ ಮಾಡ್ತಾಯಿದ್ರು, ಅವರ ನಾವು ಬದಲಾವಣೆ ಮಾಡಿಸ್ತೀನಿ ಅಂತ. ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆಯವರು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಜನ ವರ್ಗಾವಣೆ ಆಗಿದೆ. ಶಂಕರ್ ನಂದೇಶ್ವರ್ ಒಬ್ಬನೇ ಆಗಿಲ್ಲ, ಸಾಕಷ್ಟು ಜನರನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಜಿಲ್ಲೆಯಾದ್ಯಂತ ಯಾರು 5 ವರ್ಷಕ್ಕಿಂತ ಮೇಲ್ಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರದ್ದು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಬಹುಶಃ ಅವರು ನಬಾರ್ಡ್ ಬ್ಯಾಂಕಿಂದೇನೋ ಒಂದು ಪ್ರೊವಿಷನಲ್ಲಿ ರೆವ್ಯುಲೇಷನದಲ್ಲ ಆ ಅಂಡರೊಳಗೆ ನಾವು ಮಾಡಿದ್ವಿ ಅಂತ ಹೇಳಿದ್ದಾರೆ. ನೋಡ್ರಿ, ನೌಕರಿ ಮಾಡೋರು ಎಲ್ಲರೂ ಮಾಡಬೇಕು, ಅತನಿ ಆದರೂ ಮಾಡಬೇಕು, ಕಾಗೋಡಾದ್ರೂ ಮಾಡಬೇಕು, ಚಿಕ್ಕೋಡಿ ಮಾಡಬೇಕು, ಎಲ್ಲೇ ಆದರೂ ಕೂಡ ನೌಕರಿ ಮಾಡೋರು ಮಾಡಬೇಕು. ಅವ್ರ ಜಾಗದ ಇನ್ನೊಬ್ರು ಬಂದರು. ಯಾಕಂದ್ರೆ ಇವತ್ತು ಸುಮಾರು 25-30 ವರ್ಷ ಸಹಕಾರಿ ಕ್ಷೇತ್ರದೊಳಗೆ ಸಾಕಷ್ಟು ಸಹಕಾರಿ ಸಂಘಗಳನ್ನ ಕಟ್ಟಿದ್ದೀವಿ, ಬೆಳೆಸಿದ್ದೀವಿ. ಇವತ್ತು ಬಹುಶಃ 2 ಬಾರಿ ನಮ್ಮ ರಾಜ್ಯದೊಳಗೆ ಸಾಲ ಮನ್ನಾ ಆಗಿದ್ರೆ ಅತಿ ಹೆಚ್ಚಿನ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥ ಅತನಿ ತಾಲೂಕಿಗೆ. ಆ ಹೆಮ್ಮೆಯೇ ನಮಗೆ ಇವತ್ತಿನ ದಿವಸ ಅತನಿ ತಾಲೂಕಿಗಿದೆ. ಆ ನಿಟ್ಟಿನೊಳಗೆ ನಮಗೆ ಎಲ್ಲ ಜನ ಸಹಕಾರಿ ಸಂಘಗಳನ್ನು ನಡೆಸ್ಕೊಂಡು ಹೊಂಟಿದ್ದು. ಆ ಬರುವಂಥ ಜನಗೂ ಕೂಡ ಆ ಸಂಘಗಳನ್ನು ಇನ್ನೂ ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ವಲಯದಲ್ಲಿ ಸೌದಿ ಅವರನ್ನ ಕೊಡಿಸುವಂಥ ಪ್ರಯತ್ನಕ್ಕೆ ಇದೊಂದು ಮುನ್ನುಡಿನ ಅಂತ ಸರ್. ಇದು ಇವತ್ತಿನಲ್ಲ, ಇದು ಸುಮಾರು 10-15 ವರ್ಷದ ಇದು ಕಾರ್ಯರೂಪದಲ್ಲಿದೆ. ಲಕ್ಷ್ಮಣ ಸವದಿ ಅವರನ್ನು ಹೆಂಗಾದ್ರೂ ಮಾಡಿ ಕೂಗಿಸ್ಬೇಕು, ಜಿಲ್ಲೆಯಲ್ಲಿ ಅವರ ಪ್ರಭಾವ ಕಡಿಮೆ ಮಾಡಬೇಕು ಅಂಥೇಳಿ ಇವತ್ತೇನು ಅವರು ಒಂದು ವಿಚಾರ ಮಾಡ್ತಾರೆ. ಬಹುಶಃ ಅದು ಯಶಸ್ವಿ ಆಗಲಿಕ್ಕಿಲ್ಲ. ಯಾಕಂತಂದರೆ 30 ವರ್ಷದಿಂದ ಈ ಕ್ಷೇತ್ರದಲ್ಲಿ ಜನ ಆಶೀರ್ವಾದ ಮಾಡಿರ್ತಕ್ಕಂಥ. 30 ವರ್ಷದ ಹಿಂದೆ ಅತನಿ ಕ್ಷೇತ್ರ ಯಾವ ರೀತಿ ಇತ್ತು, ಇವತ್ತು 30 ವರ್ಷ ಆದಮೇಲೆ ಅತನಿ ಕ್ಷೇತ್ರದ ಪರಿಸ್ಥಿತಿ ಏನಿದೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಯಾವತ್ತೂ ದ್ವೇಷ ರಾಜಕಾರಣ ಮಾಡಿಲ್ಲ, ಯಾವತ್ತೂ ಪಕ್ಷಾತೀತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಜನ ಎತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಇನ್ನೂ 2.5 ವರ್ಷ ಕಾಲ ಅವಕಾಶ ಇದೆ. ಇನ್ನೂ ನಮ್ಮ ಸರ್ಕಾರ ಇದೆ. ಇನ್ನೂ 10 ಸಾವಿರಾರು ಕೋಟಿ ಅನುದಾನ ತಂದು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಿದ್ದು. 28ನೇ ಇಸ್ವಿಗೆ ಅದನ್ನು ನೋಡೋಣ. ಚುನಾವಣೆ ಬಂದಂಥ ಸಂದರ್ಭ ಜನ ಏನು ತೀರ್ಮಾನ ಕೊಡೋ ಆ ತೀರ್ಮಾನ ಸಂದೇಶ ನೋಡಪ್ಪ, ಸಂದೇಶ ಕೊಡ್ತಕ್ಕಂಥ ಕೊಡೋಷ್ಟು ದೊಡ್ಡ ನಾವಲ್ಲ. ನಮ್ಮ ಜನ ಆಲ್ರೆಡಿ 23ರಲ್ಲಿ ಸಂದೇಶ ಕೊಟ್ಟಿದ್ದಾರೆ. DCC ಬ್ಯಾಂಕ್ ಚುನಾವಣೆಯಲ್ಲಿಯೂ ಕೂಡ ಸಂದೇಶ ಕೊಟ್ಟಿದ್ದಾರೆ. ಕೃಷ್ಣಾ ಸಹಕಾರಿ ಚುನಾವಣೆಯಲ್ಲೂ ಕೂಡ ಸಂದೇಶ ಕೊಟ್ಟಿದ್ದಾರೆ. ಇದೇ ಥರ 28ನೇ ಇಸ್ವಿಯಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಖಂಡಿತವಾಗಿ ಸಂದೇಶವನ್ನು ಕೊಡ್ತಾರೆ. ಅದಕ್ಕೆ ನಿಮ್ಮ ವಾಹಿನಿ ಮುಖಾಂತರ ನಾವು ಇಷ್ಟೇ ಕೇಳ್ಕೊತೀವಿ. ಇವತ್ತೇನು ನಮ್ಮ ಕಾರ್ಯಕರ್ತರು ಏನು ಒಂದು ಚೂರು ಅವರಲ್ಲಿ ಒಂದು ಅಳಕಿದೆಯಲ್ಲ, ಈ ಥರ ನಮ್ಗೆ ನಾಯಕರಿಗೆ ಆಯ್ತು ಅಂತ ಯಾರೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆಗಿರ್ತೀವಿ. ಈ ಆರೋಪದಿಂದ ನಾವು ಮುಕ್ತರಾಗಿ ಬರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರತಕ್ಕ, ಅತನಿಯ ಶಿವಯೋಗ ಆಶೀರ್ವಾದ, ಅತನಿಯ ಸಿದ್ದೇಶ್ವರನ ಆಶೀರ್ವಾದ ಇರತಕ್ಕ ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಇಂಥ ಆರೋಪಗಳು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಹೋಗ್ತಾ ಇರ್ತವೆ. ಅದಕ್ಕೆ ಬಹುಶಃ ದೇವರು ನಾವು ಮ್ಯಾಲೆ ಇರ್ತಾನೆ. ಇವತ್ತು ಸತ್ಯಾಸತ್ಯದ ಹೊರಗೆ ಬರ್ತಾವೆ. ಸರ್, ಕುಮಟಳ್ಳಿ ಅವ್ರೆ ಅತನಿ ಬಿಹಾರ ಆಗೈತಿ. ಆ ಬಿಹಾರ ಲೆಕ್ಕದ 5 ರೂಪಾಯಿ 10 ರೂಪಾಯಿಗೆ ಬಡದಾಟ ಆಗೋಂಗೆ ಆಗೈತಿ ಅಂತ ಬಹುಶಃ ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ. ಸನ್ಮಾನ್ಯ ಮಾಜಿ ಶಾಸಕರು ಹೇಳಿದ್ದಾರೆ ಅತನಿ ಬಿಹಾರ ಆಗತೈತಿ ಅಂತೇಳಿ. ಯಾಕಂದರೆ ನನಗೀಗ ವಯಸ್ಸು 40, ಕುಮಟಳ್ಳಿಯವರಿಗೆ 60. ಅವ್ರಿಗಿಂತ ನಾನು 20 ವರ್ಷ ಚಿಕ್ಕವನು. ಬಹುಶಃ ಅವರಷ್ಟು ಜ್ಞಾನ ನನಗಿಲ್ಲ. ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು, ಏನು ನಿಮಗೆ ತಿಳಿಯಂಗಿಲ್ಲ ಕೇಳಿ ತಿಳ್ಕೋರಿ ಅಂತೇಳಿ. ಅದಕ್ಕೆ ನನಗೆ ಇವತ್ತು ಇತಿಹಾಸದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇತಿಹಾಸದಲ್ಲಿ ಕಡಿಮೆ. ಅವರು BE ಇಂಜಿನಿಯರ್ಗೆ ಮಾಡಿದ್ದಾರೆ. ಅವರು ಬುದ್ಧಿವಂತರು ಇದ್ದಾರೆ.
ಇತಿಹಾಸವನ್ನು ಅರ್ಧ ಕುಡ್ದವ್ರು ಅದಾರೆ. ಅದಕ್ಕೆ ಮಹೇಶ್ ಕುಮಟಳ್ಳಿ ಅವ್ರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ಒಂದು ಕೇಳ್ತೀನಿ, ಅತನಿ ಬಿಹಾರ ಆಗೈತೆ ಅಂತ ಹೇಳ್ತಾರಲ್ಲ, ಅತನಿಯಲ್ಲಿ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದರು, ಅಬಕಾರಿ ಇನ್ಸ್ಪೆಕ್ಟರ್ ಒಬ್ಬರು ಇದ್ದರು, ಲಕ್ಷ್ಮಣ ಐಗಳೆ ಅಂತೇಳಿ. ಅವ್ರ ಸಾವು ಹೆಂಗಾಯಿತು ಅಂಥೇಳಿ ಮಹೇಶ್ ಕುಮಟಳ್ಳಿ ಅವರು ತಾಕತ್ತಿದ್ರೆ ಉತ್ತರ ಕೊಡಬೇಕು. ಏನಾದರೂ ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಅವ್ರ ಗುರುಗಳಿಗೆ ಹೋಗಿ ಕೇಳ್ಕೊಂಡು ಬಂದು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನಾಳೆ ಸಾಯಂಕಾಲದವರೆಗೆ ಮಹೇಶ್ ಕುಮಟಳ್ಳಿ ಟೈಮ್ ಕೊಡ್ತೀನಿ. ಲಕ್ಷ್ಮಣ ಐಗಳೆ ಅವ್ರ ಸಾವು ಹೆಂಗಾಯಿತು, ಅವ್ರ ಕೊಲೆ ಆಯಿತು, ಸಾವಾಯಿತು, ಅವ್ರದ್ದು ಯಾವ ರೀತಿ ಅವ್ರದ್ದು ಸಾವಾಯಿತು ಅಂಥೇಳಿ ಇತಿಹಾಸ ತಿಳಿಸಿ ಹೇಳ್ಬೇಕು. ಆಮೇಲೆ ಇವ್ರು ಅತನಿ ಬಿಹಾರ ಆಕೈತು, ಯು ಪಿ ಆಕೈತು ಅಂಥೇಳಿ ಬಂದು ಮಾತಾಡಲಿಲ್ಲ. ಯಾಕಂದರೆ ಇವ್ರಿಗೇನೋ ನೈತಿಕತೆ ಇಲ್ಲ, ಮಾತಾಡ್ತಕ್ಕಂಥ ನೈತಿಕತೆ ಮಹೇಶ್ ಕುಮಟಳ್ಳಿ ಅವ್ರಿಗಿಲ್ಲ. ಯಾಕಂತಂದರೆ ಕೋವಿಡ್ದಂಥ ಸಂದರ್ಭದೊಳಗೆ 1.5 ತಿಂಗಳಿಗೆ ಮತನಿ ಬಂದಂಥ ಮಹಾನುಭಾವ ಮಹೇಶ್ ಕುಮಟಳ್ಳಿ. ಮನೆ ಕೀಲಿ ಹಾಕೊಂಡು ಒಳಗೆ ಕೂತಿದ್ರು, ಮನೆ ಮುಂದೆ ಬೋರ್ಡ್ ಹಾಕಿರು, ಸಾರ್ವಜನಿಕ ಯಾರೂ ಕೂಡ ನಮ್ಮ ಮನೆ ಮುಂದೆ ಬರಬಾರ್ದು ಅಂತೇಳಿ. ಒಂದು ಮಾಸ್ಕ್ ಕೊಡ್ತಕ್ಕಂಥ ಯೋಗ್ಯತೆಯೂ ಕೂಡ ಆ ಮನುಷ್ಯನಲ್ಲಿ ಇರಲಿಲ್ಲ. ಇವತ್ತು ನಿಂಗಪ್ಪ ಕರೇನ್ ಅವ್ರ ಮೇಲೆ ಒಂದು ಹಲ್ಲೆ ಆತಂತ ಹೇಳಿ ಎಲ್ಲರಿಗಿಂತ ಮೊದಲು ಡಾಕ್ಟ್ರುಗಳಿಗಿಂತ ಮೊದಲು ದವಾಖಾನೆ ನಿಂತಿದ್ದು ನಾವು ಪುಣ್ಯಾತ್ಮ. ಕೋವಿಡ್ದಾಗ ಜನ ಸತ್ರು, ಅವಾಗ ಈ ಮನುಷ್ಯ ಬರಲಿಲ್ಲ. ಇವತ್ತು ನಾವು ಯಾವನೋ ಒಬ್ಬನ ಮೇಲೆ ಹಲ್ಲೆ ಆಗೈತೆ ಅಂತೇಳಿ ಹಾಸ್ಪಿಟ್ಲ್ ಹೋಗಿ ನಿಂತು ತೆಗೆದು ತನ್ನ ಬ್ಯಾಳಿ ಬೇಯಿಸ್ಕೊಳಕ್ಕೆ. ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿತ್ತು, ಕಬ್ಬಿನ ಬಡಕ್ಕೆ ಬೆಂಕಿ ಹತ್ತಿರ ಜ್ವಾಳ ಸುಟ್ಕೊಂಡ್ರು. ಹಂಗೆ ಮಹೇಶ್ ಕುಮಟಳ್ಳಿ ಅವರು ಈ ಕ್ಷುಲ್ಲಕ ರಾಜಕಾರಣದೊಳಗೆ ಈ ಕ್ಷುಲ್ಲಕ ವಿಷಯಗಳು ತಮ್ಮ ರಾಜಕಾರಣ ಬ್ಯಾಳಿ ಬೇಯಿಸ್ಕೊಳಕತ್ತಾರೆ. ದಯವಿಟ್ಟು ಇಂಥ ಚಿಲ್ಲರೆ ರಾಜಕಾರಣ ದಯವಿಟ್ಟು ಮಹೇಶ್ ಕುಮಟಳ್ಳಿ ಅವರ ಮಾಡೋಕೆ ಹೋಗ್ಬೇಡ್ರಿ. ಅತನಿ ಜನ ನಿಮ್ಮದು ಏನಾಯ್ತು ಅನ್ನೋದು 3 ವರ್ಷ ನೋಡಿದಾರು. ಅದಕ್ಕೆ ನಿಮ್ಮ ಬ್ಯಾಳಿ ಬೇಯೋದಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭ ನಾನು ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಇದು ಶಿವಯೋಗಿಗಳು ಮತ್ತು ಸಿದ್ದೇಶ್ವರ ನಾಡ್ತಿದ್ದು ಅತನಿ ಯಾವತ್ತು ಬಿಹಾರ ಆಗೋಕ್ಕೆಲ್ಲ ಸಾಧ್ಯ ಇಲ್ಲ. ಅದನ್ನು ಮಾಡೋರು ಯಾರೂ ಇಲ್ಲಿ ಉಳಿದಿಲ್ಲ. ಅದಕ್ಕೆ ಸಿದ್ದೇಶ್ವರನ ಪಂಡ್ರಿ ಒಳಗೆ ಇಂಥ ಗುಂಡಾಗರ್ದಿ ರಾಜಕಾರಣ ನಡೆಯಂಗಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಕೊನೆಯದಾಗಿ ಪೊಲೀಸ್ ಇಲಾಖೆಗೆ ತಮ್ಮ ರೀತಿಯಿಂದ ಯಾವ ಸರ್ಕಾರ ಇರುತ್ತೆ? ಪೊಲೀಸ್ ಇಲಾಖೆಯವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ತಾವು ತನಿಖೆ ಮಾಡಬೇಕು. ತಪ್ಪಿತಸ್ಥರು ಯಾರಿದಾರಲ್ಲ ಅವರಿಗೆ ಕಾನೂನು ಚೌಕಟ್ಟಿನೊಳಗೆ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಯಾರೂ ಕೂಡ ನಾವು ಜನಪ್ರತಿನಿಧಿಗಳೇ ಇರಲಿ, ನಾವು ನಮ್ಮ ತಂದೆಯವರು MLA ಇರಲಿ, ಏನೇ ಇದ್ದರೂ ಕೂಡ ನಾವು ಕೂಡ ಅತನಿ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು, ನಾವು ಜನಸಾಮಾನ್ಯರು. ಅದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಈಗ ತನಿಖೆನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಈ ತನಿಖೆ ಹಿಂದೆ ಯಾರಿದ್ದಾರೆ ಅಂತೇಳಿ ಬೈಗೆಳೆಯುವಂಥ ಕೆಲಸ ಅವ್ರು ಮಾಡಬೇಕು ಅಂತ ಸಂದರ್ಭ ವಿನಂತಿ ಮಾಡ್ಕೋತೀನಿ. ಥ್ಯಾಂಕ್ ಯು.